ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ಒಳಗೆ ಟೋಟಲ್ 24 ಕ್ವಶನ್ಸ್ ಅನ್ನ ಕೇಳ್ಯಾರ. ಇನ್ನು ಈ 24 ಕ್ವಶನ್ಸ್ ಅನ್ನ ನಾನು 3 ಪಾರ್ಟ್ಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಪಾರ್ಟ್ 1 ಒಳಗೆ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ, ಪಾರ್ಟ್ 2 ಒಳಗೆ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಪಾರ್ಟ್ 3 ಒಳಗೆ ಕೂಡ 8 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇನ್ನು ಆಸ್ ಯೂಶುವಲ್ ಪ್ರತಿ ಪಾರ್ಟ್ಗೂ 2 ವಿಡಿಯೋಸ್ ಇರ್ತವೆ. ಪ್ರತಿ ಪಾರ್ಟಿನ ಮೊದಲನೇ ವಿಡಿಯೋ ಒಳಗೆ ಆ ಪಾರ್ಟಿಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ಅದಾದ್ಮೇಲೆ ಎರಡನೇ ವಿಡಿಯೋ ಒಳಗೆ ನಾನು ಅವಕ್ಕ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಇದ್ರ ಹಿಂದಿನ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ನೀವು ಕೂಡ ಈ ಡಿಸ್ಕಷನ್ ಒಳಗೆ ಇನ್ವಾಲ್ವ್ ಆಗಬೇಕು. ಆನ್ ಯುವರ್ ಓನ್ ನೀವು ಕೂಡ ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಇನ್ನು ಪರ್ಟಿಕ್ಯುಲರ್ಲಿ ಈ ವಿಡಿಯೋ ಒಳಗೆ ನಾನು ಪಾರ್ಟ್ 1 ಗೆ ಸಂಬಂಧಪಟ್ಟ ಕ್ವಶನ್ಸ್ ಅಷ್ಟೇ ಡಿಸ್ಕಸ್ ಮಾಡ್ತೀನಿ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರತಿಯೊಂದು ಕ್ವಶನ್ ಆದ್ಮೇಲೂ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಅನ್ನ ನೀವಾಗ್ಲೇ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಒಂದ್ ವೇಳೆ ಕ್ವಶನ್ ಸಾಲ್ವ್ ಆಗಲಿಲ್ಲಪ್ಪ ಅಂತಂದ್ರೆ ನಾನು ಪ್ರತಿಯೊಂದು ಕ್ವಶನ್ ಆದ್ಮೇಲೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನು ಕೊಟ್ಟಿರ್ತೀನಿ. ಅವೆರಡನ್ನು ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇನ್ನು ಇದಾದ್ಮೇಲೆ ಇದ್ರದೇ ವಿಡಿಯೋ ಸೊಲ್ಯೂಷನ್ಸ್ ಬರ್ತೈತಿ. ಅದನ್ನ ನೋಡಿ ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆದವು, ಎಷ್ಟು ಟಫ್ ಆದವು ಮತ್ತು ಏನೇನು ಡಿಫಿಕಲ್ಟೀಸ್ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಫಾರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2012 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ 4 ಪಾಯಿಂಟ್ ಚಾರ್ಜಸ್ ಮೈನಸ್ ಕ್ಯಾಪಿಟಲ್ ಕ್ಯೂ, ಮೈನಸ್ ಸ್ಮಾಲ್ ಕ್ಯೂ, 2 ಸ್ಮಾಲ್ ಕ್ಯೂ and 2 capital Q are placed one at each corner of the square. The relation between capital Q and small q for which the potential at the center of the square is 0 is. Option number 1, capital Q is equal to minus of small q. Option number 2, capital Q is equal to minus of 1 divided by small q. Option number 3, capital Q is equal to small q. Option number 4, capital Q is equal to 1 divided by small q. ಗೈಸ್, ಇಲ್ಲಿ ಕ್ವಶನ್ ಒಳಗೆ ವಿ ಹ್ಯಾವ್ 4 ಪಾಯಿಂಟ್ ಚಾರ್ಜಸ್. ಯಾವುವು? ಒಂದು ಮೈನಸ್ ಕ್ಯಾಪಿಟಲ್ ಕ್ಯೂ, ಇನ್ನೊಂದು ಮೈನಸ್ ಸ್ಮಾಲ್ ಕ್ಯೂ, ಮತ್ತೊಂದು 2 ಕ್ಯಾಪಿಟಲ್ ಕ್ಯೂ, ಮತ್ತೊಂದು 2 ಸ್ಮಾಲ್ ಕ್ಯೂ. ಇನ್ನು ಈ 4 ಪಾಯಿಂಟ್ ಚಾರ್ಜಸ್ ಅನ್ನ ಒಂದು ಸ್ಕ್ವೇರಿನ 4 ಕಾರ್ನರ್ಸ್ ಒಳಗೆ ಪ್ಲೇಸ್ ಮಾಡ್ಯಾರ. ಇಲ್ಲಿ ನೀವು ಡಯಾಗ್ರಾಮ್ ಒಳಗೆ ನೋಡಬಹುದು. ಇಲ್ಲಿ ಕ್ವಶನ್ ಏನಪ್ಪಾ ಅಂತಂದ್ರೆ ವಾಟ್ ಶುಡ್ ಬಿ ದಿ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಅಂಡ್ ಸ್ಮಾಲ್ ಕ್ಯೂ ಸೊ ದ್ಯಾಟ್ ದಿ ಪೊಟೆನ್ಷಿಯಲ್ ಅಟ್ ಸೆಂಟರ್ ಆಫ್ ದಿ ಸ್ಕ್ವೇರ್ ಇಸ್ 0. ಈ ಸ್ಕ್ವೇರಿನ ಸೆಂಟರ್ ಒಳಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ 0 ಇರಬೇಕಂತಂದ್ರೆ ವಾಟ್ ಶುಡ್ ಬಿ ದಿ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಮತ್ತು ಸ್ಮಾಲ್ ಕ್ಯೂ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಈ ಕ್ವಶನ್ ಅನ್ನು ಸಾಲ್ವ್ ಮಾಡಲಿಕ್ಕೆ ನಿಮಗೆ 2 ವಿಷಯಗಳು ಗೊತ್ತಿರಬೇಕು. ಮೊದಲನೇದ್ದು, ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಮಲ್ಟಿಪಲ್ ಅದರ್ ಚಾರ್ಜಸ್ ಈಸ್ ಬೇಸಿಕಲಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಇಂಡಿವಿಜುವಲ್ ಚಾರ್ಜಸ್. ಅಂದ್ರೆ ಇಲ್ಲಿ ಸೆಂಟರ್ ಆಫ್ ದಿ ಸ್ಕ್ವೇರ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಬೇಕಾಗಿತ್ತಲ್ಲ. The electric potential at center is basically sum of electric potentials due to all these 4 charges. ಅವತರನ್ನ ಸಮ್ ಮಾಡಿದ್ರೆ ನಮಗೆ ಇಲ್ಲಿ ಟೋಟಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿಗ್ತೈತಿ. ಇನ್ನು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇದು ಸ್ಕ್ವೇರ್ ಐತಿ. ಸ್ಕ್ವೇರಿನ ಸೆಂಟರ್ ಪಾಯಿಂಟ್ ಅಂತಂದ್ರೆ ಏನು? ಇಟ್ ಈಸ್ ದಿ ಪಾಯಿಂಟ್ ಅಟ್ ವಿಚ್ ದಿ ಡಯಾಗನಲ್ಸ್ ಆಫ್ ದಿ ಸ್ಕ್ವೇರ್ ಇಂಟರ್ಸೆಕ್ಟ್. ಇನ್ನು ಆ ಡಯಾಗನಲ್ಸ್ ಎರಡು ಒಂದನ್ನೊಂದು ಬೈಸೆಕ್ಟ್ ಮಾಡೋದ್ರಿಂದ ಎಲ್ಲಾ ಕಾರ್ನರ್ಸು ಸೆಂಟರ್ದಿಂದ ಇಕ್ವಿ ಡಿಸ್ಟೆಂಟ್ ಅದಾವು. ಸೊ ಅದರ ಸಲುವಾಗಿನ ಆ ಡಿಸ್ಟೆನ್ಸ್ ಅನ್ನ ನಾನು ಆರ್ 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 ಅಂತ ಹೇಳಿ ಇಲ್ಲಿ ಏನಪ್ಪಾ ಡಿನೋಟ್ ಮಾಡಿ. ಇನ್ನು ಈ 2 ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವೇನು ಬರೀಬಹುದು? ಮ್ಯಾಥಮೆಟಿಕಲಿ ಸಮೇಷನ್ ಆಫ್ ವಿ ಇಸ್ ಈಕ್ವಲ್ ಟು 0. ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ ನೀವು ಎಲ್ಲ ಇಂಡಿವಿಜುವಲ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗಳನ್ನ ಆಡ್ ಮಾಡ್ರಿ ಅಂಡ್ ರೈಟ್ ಹ್ಯಾಂಡ್ ಸೈಡ್ ಅದನ್ನ ಈಕ್ವೇಟ್ ಟು 0 ಮಾಡ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಮತ್ತೆ ಸ್ಮಾಲ್ ಕ್ಯೂ ಸಿಗುತ್ತೆ. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2012 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ a parallel plate capacitor has a uniform electric field E in the space between the plates. If the distance between the plates is d and area of each plate is a, the energy stored in the capacitor is. Option number 1, 1/2 into epsilon naught into E square. Option number 2, E square into AD divided by epsilon naught. Option number 3, 1/2 into epsilon naught E square into AD. Option number 4, epsilon naught EAD. ಗೈಸ್, ಇಲ್ಲಿ ಕ್ವಶನ್ ಒಳಗೆ ವಿ ಹ್ಯಾವ್ ಅ ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಾರ? ಈ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ರತಿ ಪ್ಲೇಟಿನ ಏರಿಯಾ ಎಷ್ಟೈತಿ? ಎ ಐತಿ. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್ ಡಿ ಐತಿ. ಮತ್ತೇನು ಹೇಳ್ಯಾರಪ್ಪ ಅಂತಂದ್ರೆ 2 ಚಾರ್ಜ್ಡ್ ಪ್ಲೇಟ್ಸ್ನ ಮಧ್ಯೆ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಅದರ ಮ್ಯಾಗ್ನಿಟ್ಯೂಡ್ ಇ ಐತಿ. ಕ್ವಶನ್ ಏನಪ್ಪಾ ಅಂತಂದ್ರೆ ವಿ ನೀಡ್ ಟು ಟೆಲ್ ದಿ ಎನರ್ಜಿ ಸ್ಟೋರ್ಡ್ ಇನ್ ದಿಸ್ ಕೆಪಾಸಿಟರ್. ಈ ಕೆಪಾಸಿಟರ್ ಒಳಗೆ ಎಷ್ಟು ಎನರ್ಜಿ ಸ್ಟೋರ್ ಆಗೈತಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ನಮಗೆಲ್ಲ ಗೊತ್ತಿರುವಂಗೆ ಕೆಪಾಸಿಟರ್ ಒಳಗೆ ಎನರ್ಜಿ ಎಲೆಕ್ಟ್ರಿಕ್ ಫೀಲ್ಡ್ನ ಫಾರ್ಮ್ ಒಳಗೆ ಸ್ಟೋರ್ ಆಗಿರ್ತೈತಿ. ಇನ್ನು ಆ ಎನರ್ಜಿ ಸ್ಟೋರ್ಡ್ಗೆ ಎಕ್ಸ್ಪ್ರೆಷನ್ ಏನೈತಿ? 12 CV².
ಇಲ್ಲಿ C is the capacitance of the capacitor, V is the potential difference across the plates of the capacitor. ಇನ್ನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಕೇಸ್ ಒಳಗೆ ಕೆಪಾಸಿಟನ್ಸ್ ಎಷ್ಟು ಇರ್ತೈತಿ ಎಪ್ಸೈಲನ್ ನಾಟ್ A ಡಿವೈಡೆಡ್ ಬೈ D. ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಪ್ಲೇಟ್ಸ್ ಎಷ್ಟು ಇರ್ತೈತಿ E ಇಂಟು D. E ಅಂದರೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, D ಅಂತಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಈ C ಮತ್ತು ವಿಗಿರ್ತಕ್ಕಂಥ ಫಾರ್ಮುಲಾಸನ್ನು ನಾವು ಹಾಫ್ CV² ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗಿಲ್ಲಿ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2012 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, an electric dipole of moment P is placed in an electric field of intensity E. The dipole acquires a position such that the axis of the dipole makes an angle theta with the direction of the field. Assuming that the potential energy of the dipole to be 0 when theta is equal to 90 degree, the torque and the potential energy of the dipole will respectively be. Option number 1, PE sin theta, minus PE cos theta. Option number 2, PE sin theta, minus 2PE cos theta. Option number 3, PE sin theta, 2PE cos theta. Option number 4, PE cos theta, minus PE sin theta. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡ್ಯಾರ. ಯಾವ ರೀತಿ ಪ್ಲೇಸ್ ಮಾಡ್ಯಾರಪ್ಪ ಅಂತಂದ್ರೆ, ದಿ ಆ್ಯಂಗಲ್ ಬಿಟ್ವೀನ್ ದಿ ಆಕ್ಸಸ್ ಆಫ್ ದಿ ಡೈಪೋಲ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಥೀಟಾ ಆಯ್ತು ಅಂತಲೂ ಹೇಳ್ಯಾರ. ಕ್ವಶನ್ ಏನಪ್ಪ ಅಂತಂದ್ರೆ, ಈ ಡೈಪೋಲ್ ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂಥ ಟಾರ್ಕ್ ಮತ್ತು ಈ ಡೈಪೋಲಿನ ಪೊಟೆನ್ಷಿಯಲ್ ಎನರ್ಜಿಗೆ ಎಕ್ಸ್ಪ್ರೆಷನ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ನಾವು ಲಾಸ್ಟ್ ಚಾಪ್ಟರ್ ಒಳಗೆ ನೋಡಿದ್ವಿ ಏನಂತ, ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ನಾವು ಯೂನಿಫಾರ್ಮ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಪ್ಲೇಸ್ ಮಾಡಿದಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಟಾರ್ಕ್. ಆ ಟಾರ್ಕಿಗೆ ಎಕ್ಸ್ಪ್ರೆಷನ್ ಏನಿತ್ತು, ಟಾರ್ಕ್ ಟೌ ಈಸ್ ಈಕ್ವಲ್ ಟು P ಕ್ರಾಸ್ E. ಇನ್ನು ಜಸ್ಟ್ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬೇಕಾದ್ರೆ ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಟೌ ಈಸ್ ಈಕ್ವಲ್ ಟು PE ಸೈನ್ ಥೀಟಾ. ಈ ಎಕ್ಸ್ಪ್ರೆಷನನ್ನು ನಾವಿಲ್ಲಿ ಯೂಸ್ ಮಾಡ್ಕೊಳ್ಳೋಣ ಟು ಫೈಂಡ್ ದಿ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿ ಡೈಪೋಲ್. ಗೈಸ್ ಇಲ್ಲಿ ಕಾನ್ಸೆಪ್ಟ್ ಏನಪ್ಪ ಅಂತಂದ್ರೆ, ಇಲ್ಲಿ ಎಲೆಕ್ಟ್ರಿಕ್ ಡೈಪೋಲ್ ಟಾರ್ಕನ್ನು ಎಕ್ಸ್ಪೀರಿಯನ್ಸ್ ಮಾಡಕತ್ತೈತಿ. ಈ ಎಲೆಕ್ಟ್ರಿಕ್ ಡೈಪೋಲನ್ನು ರೊಟೇಟ್ ಮಾಡ್ಬೇಕಂದ್ರೆ ನಾವು ವಿ ನೀಡ್ ಟು ಡೂ ವರ್ಕ್ ಅಗೇನ್ಸ್ಟ್ ದಿಸ್ ಟಾರ್ಕ್. ಈ ಟಾರ್ಕಿನ ವಿರುದ್ಧ ವರ್ಕ್ ಮಾಡಿದಾಗಷ್ಟೇ ನಮಗಿಲ್ಲಿ ಆ ಡೈಪೋಲ್ ರೊಟೇಟ್ ಆಗುತ್ತೆ. ಇನ್ನು ನಾವು ಎಷ್ಟು ವರ್ಕ್ ಮಾಡಿರ್ತೀವಲ್ಲ ದ್ಯಾಟ್ ವಿಲ್ ಬಿ ಸ್ಟೋರ್ಡ್ ಆಸ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಡೈಪೋಲ್. ನಾವೇನು ವರ್ಕ್ ಮಾಡಿರ್ತೀವಿ ದ್ಯಾಟ್ ವಿಲ್ ಬಿ ಸ್ಟೋರ್ಡ್ ಆಸ್ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಡೈಪೋಲ್. ಇನ್ನು ಕ್ವಶನ್ ಒಳಗೆ ಒಂದು ಅಸಂಪ್ಷನ್ ಕೊಟ್ಟಾರೆ, ಏನಪ್ಪ ಅಂತಂದ್ರೆ, potential energy of the dipole is 0 when angle between the dipole and the electric field is 90 degree. Angle 90 degree ಇದ್ದಾಗ potential energy 0 ಅಂತ ಹೇಳಿ ತಗೋರಿ ಅಂತ ಹೇಳಿ ಹೇಳ್ಯಾರ ಅವರು. ಈ ಅಸಂಪ್ಷನ್ ಜೊತೆಗೆ ನಾವು ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿಯನ್ನು ಯಾವ ರೀತಿ ಡಿಫೈನ್ ಮಾಡ್ಬೋದಪ್ಪ ಅಂತಂದ್ರೆ, potential energy of the dipole is basically amount of work done in rotating the dipole from 90 degree to any other angle theta. ಇದನ್ನ ಮ್ಯಾಥಮೆಟಿಕಲಿ ಯಾವ ರೀತಿ ಬರೀಬಹುದು, potential energy U is equal to ಇಂಟಿಗ್ರೇಷನ್ ಟೌ ಡಿ ಥೀಟಾ ಫ್ರಮ್ 90 ಡಿಗ್ರಿ ಟು ಥೀಟಾ. ಅಂದರೆ ಆ್ಯಂಗಲ್ ಥೀಟಾ ಇದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರುತ್ತೆ ಅನ್ನೋದಕ್ಕೆ ಡೆಫಿನಿಷನ್ ಇದು. ಸೊ ಇದನ್ನು ಇಲ್ಲಿ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ಟೌ ಜಾಗದಾಗ ನೀವು PE ಸೈನ್ ಥೀಟಾ ತಗೊಂಡ ಇಂಟಿಗ್ರೇಷನ್ ಮಾಡಿ ಫೈನಲ್ ಆನ್ಸರನ್ನು ಫೈಂಡ್ ಔಟ್ ಮಾಡಿರಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಈ ಕ್ವಶನನ್ನು ಕೂಡ 2012 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, 2 ಮೆಟಾಲಿಕ್ ಸ್ಫಿಯರ್ಸ್ ಆಫ್ ರೇಡಿಯೈ 1 centimeter and 3 centimeter are given charges of minus 1 into 10 raised to minus 2 coulomb and 5 into 10 raised to minus 2 coulomb respectively. If these are connected by a conducting wire, the final charge on the bigger sphere is option number 1, 2 into 10 raised to minus 2 coulomb. Option number 2, 3 into 10 raised to minus 2 coulomb. Option number 3, 4 into 10 raised to minus 2 coulomb. Option number 4, 1 into 10 raised to minus 2 coulomb. ಗೈಸ್ ಇಲ್ಲಿ ಕ್ವಶನ್ ಒಳಗೆ 2 ಚಾರ್ಜ್ಡ್ ಮೆಟಾಲಿಕ್ ಸ್ಫಿಯರ್ಸ್ ಅನ್ನು ಕೊಟ್ಟಾರ. ಮತ್ತೇನು ಇನ್ಫಾರ್ಮೇಷನ್ ಕೊಟ್ಟಾರಪ್ಪ ಅಂತಂದ್ರೆ, ಈ 2 ಚಾರ್ಜ್ಡ್ ಮೆಟಾಲಿಕ್ ಸ್ಫಿಯರ್ಸಿನ ರೇಡಿಯಸ್ ಕೂಡ ಕೊಟ್ಟಾರ. ಒಂದರದ್ದು ರೇಡಿಯಸ್ ಎಷ್ಟೈತಿ, 1 ಸೆಂಟಿಮೀಟರ್ ಐತಿ, ಇನ್ನೊಂದರದ 3 ಸೆಂಟಿಮೀಟರ್ ಐತಿ. ಇನ್ನು ರೇಡಿಯಸ್ 1 ಸೆಂಟಿಮೀಟರ್ ಇರತಕ್ಕಂಥ ಸ್ಫಿಯರಿನ ಮೇಲೆ ಎಷ್ಟು ಚಾರ್ಜ್ ಐತಿ, -1 into 10 raised to minus 2 ಕೂಲಂಬ್ ಐತಿ. ಅದೇ ರೀತಿ ರೇಡಿಯಸ್ 3 ಸೆಂಟಿಮೀಟರ್ ಇರತಕ್ಕಂಥ ಸ್ಫಿಯರಿನ ಮೇಲೆ ಚಾರ್ಜ್ ಎಷ್ಟೈತಿ, 5 into 10 raised to minus 2 ಕೂಲಂಬ್. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತಂದ್ರೆ, ಇವೆರಡು ಸ್ಫಿಯರ್ಸನ್ನು ಅವರು ಒಂದು ವೈರ್ಲೆ ಕನೆಕ್ಟ್ ಮಾಡ್ತಾರೆ. ವೈರ್ಲೆ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಚಾರ್ಜ್ ಇಲ್ಲಿ ಫ್ಲೋ ಆಗುತ್ತೆ ಒಂದು ಸ್ಪಿಯರ್ ಟು ಇನ್ನೊಂದು ಸ್ಪಿಯರ್. ಇನ್ನು ಈ ಫ್ಲೋ ಆಫ್ ಚಾರ್ಜ್ ಯಾವಾಗ ಸ್ಟಾಪ್ ಆಗುತ್ತಪ್ಪ ಅಂತಂದ್ರೆ, ಯಾವಾಗ 2 ಸ್ಪಿಯರ್ಸಿನ ಪೊಟೆನ್ಷಿಯಲ್ ಸೇಮ್ ಆಗುತ್ತೋ ಅವಾಗ ಫ್ಲೋ ಆಫ್ ಚಾರ್ಜ್ ಇಲ್ಲಿ ಸ್ಟಾಪ್ ಆಗುತ್ತೆ. ಅಂದರೆ ಆಫ್ಟರ್ ಕನೆಕ್ಟಿಂಗ್ ದಿ ವೈರ್ ಇಲ್ಲಿ ಫ್ಲೋ ಆಫ್ ಚಾರ್ಜ್ ಯಾವಾಗ ಸ್ಟಾಪ್ ಆಗುತ್ತೆ, ವೆನ್ ದಿ ಪೊಟೆನ್ಷಿಯಲ್ಸ್ ಆಫ್ ಬೋತ್ ದಿ ಸ್ಪಿಯರ್ಸ್ ಆರ್ ಸೇಮ್. ಸೊ ನೆಕ್ಸ್ಟ್ ನಾವು ಇಲ್ಲೇನು ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ರೀತಿ ಆದಾಗ ವಾಟ್ ವಿಲ್ ಬಿ ದಿ ಚಾರ್ಜ್ ಆನ್ ದಿ ಬಿಗರ್ ಸ್ಪಿಯರ್. ಸೊ ಫೈನಲಿ ಬಿಗರ್ ಸ್ಪಿಯರ್ ಮೇಲೆ ಎಷ್ಟು ಚಾರ್ಜ್ ಇರುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ನಾನು ಜಸ್ಟ್ ಇಲ್ಲಿ ಹೇಳಿದ್ನಿ ಏನಂತ, ಪೊಟೆನ್ಷಿಯಲ್ ಸೇಮ್ ಆದಾಗ 2 ಸ್ಪಿಯರಿಂದು ಚಾರ್ಜ್ ಟ್ರಾನ್ಸ್ಫರ್ ಸ್ಟಾಪ್ ಆಗುತ್ತೆ ಅಂತ ಹೇಳಿ. ಸೊ ನಾವಿಲ್ಲಿ ಏನು ಮಾಡ್ಕೊಳ್ಳೋಣ, 2 ಸ್ಪಿಯರಿನ ಪೊಟೆನ್ಷಿಯಲ್ಸನ್ನು ಇಕ್ವೇಟ್ ಮಾಡ್ಕೊಳ್ಳೋಣ. ಇಕ್ವೇಟ್ ಮಾಡ್ಕೊಂಡು 2 ಸ್ಪಿಯರ್ಸಿನ
ಚಾರ್ಜ್ ಮತ್ತು ರೇಡಿಯಸ್ ಮಧ್ಯೆ ಏನು ರಿಲೇಷನ್ ಐತಲೆ ಅದನ್ನು ಫೈಂಡ್ ಔಟ್ ಮಾಡೋಣ. ಆ ರಿಲೇಷನ್ನಿಂದ ನಮಗಿಲ್ಲಿ ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಸೊ ಆಫ್ಟರ್ ಕನೆಕ್ಟಿಂಗ್ ದಿ ವಯರ್ ನಾವೇನಂತ ಹೇಳಿ ಬರ್ಕೋಬೋದು, ಪೊಟೆನ್ಷಿಯಲ್ ಆಫ್ ದಿ ಸ್ಮಾಲರ್ ಸ್ಫಿಯರ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಆಫ್ ದಿ ಬಿಗರ್ ಸ್ಫಿಯರ್. ಪೊಟೆನ್ಷಿಯಲ್ ಆಫ್ ದಿ ಸ್ಮಾಲರ್ ಸ್ಫಿಯರ್ ಏನು Q1 ಡಿವೈಡೆಡ್ ಬೈ 4πε0 R1 ಅಂದರೆ 1 ಸೆಂಟಿಮೀಟರ್ ಇಲ್ಲಿ. ಇನ್ನು ಪೊಟೆನ್ಷಿಯಲ್ ಆಫ್ ದಿ ಬಿಗರ್ ಸ್ಫಿಯರ್ ಏನು Q2 ಡಿವೈಡೆಡ್ ಬೈ 4πε0 R2. ಇಲ್ಲಿ 4πε0 ಕ್ಯಾನ್ಸಲ್ ಆಗುತ್ತಾ. Q1 ಬೈ R1 ಈಸ್ ಈಕ್ವಲ್ ಟು Q2 ಬೈ R2 ಆಗುತ್ತಾ. ಸೊ Q1 ಬೈ Q2 ಈಸ್ ಈಕ್ವಲ್ ಟು R1 ಬೈ R2 ಆಗುತ್ತೆ. ಸೊ Q1 ಈಸ್ ಟು Q2 ಈಸ್ ಈಕ್ವಲ್ ಟು R1 ಈಸ್ ಟು R2. ಸೊ ಬೇಸಿಕಲಿ ಈ ರಿಲೇಷನನ್ನು ನಾವಿಲ್ಲಿ ಯೂಸ್ ಮಾಡೋಣ. ಯಾವ ರೀತಿ ನಮಗಿಲ್ಲಿ ಗೊತ್ತೈತೆ ಏನು, R1 ಈಸ್ ಟು R2 ಈಸ್ ಈಕ್ವಲ್ ಟು 1 ಈಸ್ ಟು 3. ಸೊ Q1 ಈಸ್ ಟು Q2 ಈಸ್ ಆಲ್ಸೋ 1 ಈಸ್ ಟು 3. ಸೊ ಟೋಟಲ್ ಚಾರ್ಜ್ ಇಲ್ಲಿ ಈ ರೇಷಿಯೋ ಒಳಗೆ ಡಿವೈಡ್ ಆಗುತ್ತಾ. ಸೊ ಇದರಿಂದ ನಮಗೆ ಆನ್ಸರನ್ನು ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಈ ಕ್ವಶನನ್ನು 2013 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, an electric dipole of dipole moment P is aligned parallel to a uniform electric field E. The energy required to rotate dipole by 90 degree is option number 1 P square E, option number 2 PE, option number 3 infinity, option number 4 PE square. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಹೇಳಿದಂಗೆ ಮೊದಲಿಲ್ಲಿ ಡೈರೆಕ್ಷನ್ ಆಫ್ ಡೈಪೋಲ್ ಏನಿತ್ತು, ಅಲಾಂಗ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಅದನ್ನು 90 ಡಿಗ್ರಿ ರೊಟೇಟ್ ಮಾಡ್ತಾರೆ. ಈಗ ಅದರ ಡೈರೆಕ್ಷನ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಕ್ವಶನ್ ಏನಪ್ಪ ಅಂತಂದ್ರೆ ಈ 90 ಡಿಗ್ರಿ ರೊಟೇಷನ್ಗೆ ಎಷ್ಟು ಎನರ್ಜಿ ಬೇಕಾಯಿತು, ಎನರ್ಜಿ ರಿಕ್ವೈರ್ಡ್ ಟು ರೊಟೇಟ್ ದಿಸ್ ಡೈಪೋಲ್ ಬೈ 90 ಡಿಗ್ರಿ. ಇಲ್ಲಿ ಬೇಸಿಕಲಿ ಎನರ್ಜಿ ರಿಕ್ವೈರ್ಡ್ ಇಸ್ ಈಕ್ವಲ್ ಟು ಡಿಫರೆನ್ಸ್ ಇನ್ ದಿ ಪೊಟೆನ್ಷಿಯಲ್ ಎನರ್ಜೀಸ್. ಅಂದ್ರೆ ಫೈನಲ್ ಪೊಟೆನ್ಷಿಯಲ್ ಎನರ್ಜಿ ಏನೈತಿ ಅದರೊಳಗೆ ನಾವು ಇನಿಷಿಯಲ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಮೈನಸ್ ಮಾಡಿದರೆ ನಮಗಿಲ್ಲಿ ಎನರ್ಜಿ ಎಷ್ಟು ಬೇಕಾಯಿತು ಅನ್ನೋದು ಈಸಿಯಾಗಿ ಸಿಗುತ್ತೆ. ಇನ್ನು ಮೂರನೇ ಕ್ವಶನ್ ಒಳಗೆ ಪೊಟೆನ್ಷಿಯಲ್ ಎನರ್ಜಿಗೆ ಯಾರ್ಯಾರಿಗೆ ಫಾರ್ಮುಲಾ ಸಿಕ್ಕಿರ್ತೈತೆ ಅವರು ಈ ಕ್ವಶನನ್ನು ಈಸಿಯಾಗಿ ಸಾಲ್ವ್ ಮಾಡ್ತಾರೆ. ಇನ್ನು ಯಾರ್ಯಾರಿಗೆ ಫಾರ್ಮುಲಾ ಸಿಕ್ಕಿಲ್ಲ ಅವರು ವೇಟ್ ಮಾಡಿ, ನಾನು ಆನ್ಸರ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಈ ಕ್ವಶನನ್ನು ಕೂಡ 2013 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, A, B and C are 3 points in a uniform electric field. The potential is option number 1 maximum at C, option number 2 same at all 3 points A, B and C, option number 3 maximum at A, option number 4 maximum at B. ಗೈಸ್ ಇಲ್ಲಿ ಕ್ವಶನ್ ಒಳಗೆ ವಿ ಹ್ಯಾವ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತು ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ 3 ಲೊಕೇಶನ್ಸನ್ನು ಅವರಲ್ಲಿ ಮಾರ್ಕ್ ಮಾಡ್ಯಾರ. ಒಂದು ಎ, ಮತ್ತೊಂದು ಬಿ, ಇನ್ನೊಂದು ಸಿ. ಕ್ವಶನ್ ಏನಪ್ಪ ಅಂತಂದ್ರೆ ಈ ಡಯಾಗ್ರಾಮ್ದಿಂದ ನಾವು ಏನು ಹೇಳಬೇಕಪ್ಪ ಅಂತಂದ್ರೆ ಯಾವ ಲೊಕೇಶನ್ ಒಳಗೆ ಪೊಟೆನ್ಷಿಯಲ್ ಜಾಸ್ತಿ ಐತಿ, ಯಾವ ಲೊಕೇಶನ್ ಒಳಗೆ ಪೊಟೆನ್ಷಿಯಲ್ ಮ್ಯಾಕ್ಸಿಮಮ್ ಐತಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು, ಅಥವಾ ಎಲ್ಲ ಲೊಕೇಶನ್ಸ್ ಒಳಗೆ ಸೇಮ್ ಐತೋ ಅನ್ನೋದನ್ನು ಕೂಡ ನಾವಿಲ್ಲಿ ಹೇಳಬೇಕು. ಗೈಸ್ ಈ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಲಿಕ್ಕೆ ನಾನು ನಿಮ್ಗೊಂದು ಹಿಂಟ್ ಕೊಡ್ತೀನಿ. ಆ ಹಿಂಟ್ ನೀವು ತಿಳ್ಕೊಂಡ್ರಿ ಅಂತಂದ್ರೆ ಕ್ವಶನ್ಗೆ ಆನ್ಸರನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹಿಂಟ್ ಏನಪ್ಪ ಅಂತಂದ್ರೆ ಪೊಟೆನ್ಷಿಯಲ್ ಡಿಕ್ರೀಸಸ್ ಇನ್ ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಯಾವ ಡೈರೆಕ್ಷನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತೋ ಆ ಡೈರೆಕ್ಷನ್ ಒಳಗನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ ಡಿಕ್ರೀಸ್ ಆಗ್ಕೋತಾ ಹೋಗುತ್ತೆ. ಐ ಹೋಪ್ ನಿಮಗೆ ಈ ಹಿಂಟ್ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಹೇಳಿ ಅನ್ಕೋತೀನಿ. ಈ ಹಿಂಟಿಂದ ನೀವು ಈಸಿಯಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಈ ಕ್ವಶನನ್ನು 2014 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಅ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ R is given charge Q. The electric potential and the electric field at the center of the sphere respectively are option number 1 0 and Q divided by 4 pi epsilon naught R square, option number 2 Q divided by 4 pi epsilon naught R and 0, option number 3 Q divided by 4 pi epsilon naught R and Q divided by 4 pi epsilon naught R square, option number 4 both are 0. ಗೈಸ್ ಇಲ್ಲಿ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಸ್ಫೆರಿಕಲ್ ಕಂಡಕ್ಟರನ್ನು ಕೊಟ್ಟಾರ. ಈ ಚಾರ್ಜ್ಡ್ ಸ್ಫೆರಿಕಲ್ ಕಂಡಕ್ಟರ್ನ ರೇಡಿಯಸ್ R ಐತಿ ಮತ್ತು ಚಾರ್ಜ್ ಆನ್ ದಿ ಸ್ಫಿಯರ್ ಇಲ್ಲಿ Q ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ ಈ ಸ್ಪಿಯರ್ನ ಸೆಂಟರ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಮತ್ತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ವ್ಯಾಲ್ಯೂ ಏನೈತಿ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ಗಾಯ್ಸ್ ಒಂದು ಕಂಡಕ್ಟರ್ನ ಡಿಫೈನಿಂಗ್ ಪ್ರಾಪರ್ಟಿ ಏನಪ್ಪ ಅಂತಂದ್ರೆ ಕಂಡಕ್ಟರ್ನ ಒಳಗಡೆ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ 0 ಇರ್ತೈತಿ. ಯಾವಾಗ ಸ್ಟ್ಯಾಟಿಕ್ ಸಿಚುವೇಶನ್ ಒಳಗೆ. ಸ್ಟ್ಯಾಟಿಕ್ ಸಿಚುವೇಶನ್ ಅಂತಂದ್ರೆ ಏನು, ವೆನ್ ದಿ ಚಾರ್ಜ್ ಇಸ್ ನಾಟ್ ಮೂವಿಂಗ್. ವೆನ್ ದಿ ಚಾರ್ಜ್ ಇಸ್ ನಾಟ್ ಮೂವಿಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಕಂಡಕ್ಟರ್ ಈಸ್ ಆಲ್ವೇಸ್ 0. ದಿಸ್ ಈಸ್ ಆಕ್ಚುಲಿ ದಿ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಕಂಡಕ್ಟರ್. ಸೊ ಇದರಿಂದ ನಾವೇನು ಹೇಳ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿ ಸೆಂಟರ್ ಇಸ್ ಆಲ್ಸೋ 0. ನೆಕ್ಸ್ಟ್ ನಾನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿ ಸೆಂಟರ್ ನೀವು ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಹಿಂಟನ್ನು ಕೊಡ್ತೀನಿ. ಏನಿಲ್ಲಿ ಪೊಟೆನ್ಷಿಯಲ್ ಇನ್ಸೈಡ್ ದಿ ಸ್ಪಿಯರ್ ಇಸ್ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್. ಅಂದರೆ ಒಂದು ಚಾರ್ಜ್ಡ್ ಕಂಡಕ್ಟಿಂಗ್ ಸ್ಪಿಯರ್ ಒಳಗಡೆ ಎಲ್ಲ ಕಡೆನೂ ಪೊಟೆನ್ಷಿಯಲ್ ಸೇಮ್ ಇರ್ತೈತಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ದಿ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್. ಸೊ ಇಲ್ಲಿ ನಿಮಗೆ ಪೊಟೆನ್ಷಿಯಲ್ ಆನ್ ದಿ ಸರ್ಫೇಸ್ ಎಷ್ಟೈತೆ ಅಂತ ಹೇಳಿ ಗೊತ್ತಿದ್ರೆ ಈ ಕ್ವಶನ್ಗೆ ಆನ್ಸರ್ ಕೂಡ ಸಿಗುತ್ತೆ. ಇನ್ನು ಇದಕ್ಕೆ ರೀಸನ್ ನಾನು ಆನ್ಸರನ್ನು ಡಿಸ್ಕಸ್ ಮಾಡೋ ಮುಂದೆ ಹೇಳ್ತೀನಿ.
ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಈ ಕ್ವಶನ್ ಅನ್ನು ಕೂಡ 2014 ಕೇಳಿದ್ರು. ಕ್ವಶನ್ ಏನಪ್ಪಾ ಅಂತಂದ್ರೆ, ಇನ್ ಅ ರೀಜನ್ ದಿ ಪೊಟೆನ್ಷಿಯಲ್ ಇಸ್ ರಿಪ್ರೆಸೆಂಟೆಡ್ ಬೈ ವಿ ಇಸ್ ಈಕ್ವಲ್ ಟು 6x minus 8xy minus 8y plus 6yz, where E is in volts and x, y, z are in meters. The electric force experienced by a charge of 2 coulomb situated at a point 1, 1, 1 is option number 1 6 root 5 Newton, option number 2 30 Newton, option number 3 24 Newton, option number 4 4 root 35 Newton. ಗೈಸ್ ಇಲ್ಲಿ ಕ್ವಶನ್ ಒಳಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಒಂದು ರೀಜನ್ ಒಳಗ ಯಾವ್ಯಾವ ಪ್ಲೇಸ್ನಾಗ ಎಷ್ಟೆಷ್ಟು ಐತಿ ಅನ್ನೋದಕ್ಕೆ ಒಂದು ಇಕ್ವೇಷನ್ ಅನ್ನು ಕೊಟ್ಟಾರ. ಏನದು ಇಕ್ವೇಷನ್? ವಿ ಇಸ್ ಈಕ್ವಲ್ ಟು 6x minus 8xy minus 8y plus 6yz. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ ರೀಜನ್ ಒಳಗೆ ಒಂದು ಪಾಯಿಂಟ್ ಐತಿ. ಯಾವ್ದಾದ್ರು ಪಾಯಿಂಟ್ 1, 1, 1. ಆ ಪಾಯಿಂಟ್ನಾಗ ಒಂದು 2 ಕೂಲಮ್ ಚಾರ್ಜ್ ಅನ್ನ ಪ್ಲೇಸ್ ಮಾಡ್ಯಾರ. ಕ್ವಶನ್ ಏನಪ್ಪ ಅಂತಂದ್ರೆ, ವಿ ನೀಡ್ ಟು ಫೈಂಡ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿಸ್ 2 ಕೂಲಮ್ ಚಾರ್ಜ್. ಈ 2 ಕೂಲಮ್ ಚಾರ್ಜ್ ಎಷ್ಟು ಫೋರ್ಸ್ ಅನ್ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಈ ಲೊಕೇಶನ್ ಒಳಗೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಗೈಸ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಫೋರ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯೆ ಏನು ರಿಲೇಷನ್ ಐತಿ ಅನ್ನೋದು ಗೊತ್ತಿರಬೇಕು. ಫೋರ್ಸ್ ಇಸ್ ಈಕ್ವಲ್ ಟು ಕ್ಯೂ ಟೈಮ್ಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಅಥವಾ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಕ್ಯೂ ಇಂಟು ಇ. ಅಂದ್ರೆ ಆ ಲೊಕೇಶನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟೈತೆ ಅಂತ ನಿಮ್ಗೆ ಗೊತ್ತಾದ್ರೆ ಅದನ್ನ ಚಾರ್ಜಿನ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಫೋರ್ಸ್ ಸಿಗುತ್ತೆ. ಸೊ ಹಾಗಾದ್ರೆ ನಾವಿಲ್ಲಿ ಏನು ಮಾಡ್ಬೇಕು? ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಆ ಪ್ಲೇಸ್ ಒಳಗೆ ಎಷ್ಟೈತಿ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕಾಗಿ ನಿಮಗೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಗೊತ್ತಿರಬೇಕು. ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದಿಂದ ಎಲೆಕ್ಟ್ರಿಕ್ ಫೀಲ್ಡನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಗೈಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫೈನ್ಡ್ ಆಸ್ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಪೊಟೆನ್ಷಿಯಲ್. ಇನ್ ಅದರ್ ವರ್ಡ್ಸ್, ಇ ಈಸ್ ಈಕ್ವಲ್ ಟು ಮೈನಸ್ ಡೆಲ್ ವಿ. ಇಲ್ಲಿ ಡೆಲ್ ಅಂತಂದ್ರೆ ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಆಪರೇಟರ್ ವಿಚ್ ಇಸ್ ಆಲ್ಸೋ ನೋನ್ ಆಸ್ ನೆಬ್ಲಾ, ವಿಚ್ ಇಸ್ ಬೇಸಿಕಲಿ ಅ ವೆಕ್ಟರ್ ಹೂಸ್ ಕಂಪೋನೆಂಟ್ಸ್ ಆರ್ ದಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಆಫ್ ಎಕ್ಸ್, ವೈ ಆ್ಯಂಡ್ ಝೆಡ್. ನೀವು ಇಲ್ಲಿ ನೋಡ್ಬೋದು ಡೆಲ್ ಅಂತಂದ್ರೆ ಏನು? ಡೋ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ಬೈ ಡೋ ಜೆಡ್ ಕೆ ಕ್ಯಾಪ್. ಇದನ್ನು ನಾವು ವಿ ಮೇಲೆ ಆಪರೇಟ್ ಮಾಡಿದ್ರೆ ನಮಗೆ ಗ್ರೇಡಿಯಂಟ್ ಆಫ್ ಪೊಟೆನ್ಷಿಯಲ್ ಸಿಗುತ್ತಾ. ಗ್ರೇಡಿಯಂಟ್ ಆಫ್ ಪೊಟೆನ್ಷಿಯಲ್ ಅಂತಂದ್ರೆ ಏನು? ಡೋ ವಿ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ಜೆಡ್ ಕೆ ಕ್ಯಾಪ್. ಇಲ್ಲಿ ಡೋ ವಿ ಬೈ ಡೋ ಎಕ್ಸ್ ಅಂತಂದ್ರೆ ಡಿಫರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆ್ಯಂಡ್ ಜೆಡ್ ಆಸ್ ಕಾನ್ಸ್ಟೆಂಟ್ಸ್. ಇದನ್ನು ನಾವು ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಅಂತಲೂ ಕರಿತೀವಿ. ಇಲ್ಲಿ ಬೇಸಿಕಲಿ ನೀವೇನು ಮಾಡಬೇಕು? ವಿ ಅನ್ನು ಡಿಫರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಟ್ರೀಟಿಂಗ್ ವೈ ಆ್ಯಂಡ್ ಜೆಡ್ ಆಸ್ ಕಾನ್ಸ್ಟೆಂಟ್ಸ್. ಸಿಮಿಲರ್ಲಿ ಡೋ ವಿ ಬೈ ಡೋ ವೈ ಅಂದ್ರೆ ಇಲ್ಲಿ ವಿ ಅನ್ನು ಡಿಫರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈ ಟ್ರೀಟಿಂಗ್ ಎಕ್ಸ್ ಆ್ಯಂಡ್ ಜೆಡ್ ಆಸ್ ಕಾನ್ಸ್ಟೆಂಟ್ಸ್. ಆ್ಯಂಡ್ ಡೋ ವಿ ಬೈ ಡೋ ಝೆಡ್ ಅಂತಂದ್ರೆ ಡಿಫರೆನ್ಷಿಯೇಟ್ ಮಾಡಬೇಕು ವಿ ವಿತ್ ರೆಸ್ಪೆಕ್ಟ್ ಟು ಝೆಡ್ ಟ್ರೀಟಿಂಗ್ ಎಕ್ಸ್ ಆ್ಯಂಡ್ ವೈ ಆಸ್ ಕಾನ್ಸ್ಟೆಂಟ್ಸ್. ಸೊ ಇಲ್ಲಿ ಬೇಸಿಕಲಿ ಈ ಫೈನಲ್ ರಿಲೇಷನ್ ಏನಿಲ್ಲ, ಇ ಈಸ್ ಈಕ್ವಲ್ ಟು ಮೈನಸ್ ಇಂಟು ಬ್ರಾಕೆಟ್ ಡೋ ವಿ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ಜೆಡ್ ಕೆ ಕ್ಯಾಪ್. ಈ ರಿಲೇಷನನ್ನು ಯೂಸ್ ಮಾಡಿ ನೀವು ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಿರಿ ಮತ್ತು ಆ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಆಟ್ ಲೊಕೇಶನ್ 1, 1, 1 ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಚಾರ್ಜಿನ ಜೊತೆ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಫೋರ್ಸ್ ಇಲ್ಲಿ ಸಿಗುತ್ತೆ. ಗೈಸ್, ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. So guys, thanks for watching and stay tuned.